ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಬಹಳಷ್ಟು ಸಿನಿಮಾಗಳನ್ನ ನೋಡಿರ್ತೀರ, ಆದರೆ ಈ ಒಂದು ಸಿನಿಮಾನ ನೀವು ನೋಡಿಲ್ಲ ಅಂದರೆ ನೀವು ಹೈದರಾಬಾದಲ್ಲೇ ಇದ್ದುಕೊಂಡು ಅಲ್ಲಿನ ಬಿರಿಯಾನಿ ತಿಂದಿಲ್ಲ ಅಂತ. ನೀವು ಯಾರಾದರೂ ತುಂಬಾಡ ಅನ್ನೋ ಫಿಲಮ್ ನೋಡಿದರೆ ನಾನು ಯಾಕೆ ಈ ಫಿಲಮ್ ಬಗ್ಗೆ ಇಷ್ಟು ಹೊಗಳ್ತಾ ಇದ್ದೀನಿ ಅಂತ ನಿಮ್ಗೆ ಮುಂಚೆನೇ ಗೊತ್ತಿರುತ್ತೆ. ತುಂಬಾ ಸಿಂಪಲ್ ಆಗಿರೋ ಸ್ಟೋರಿ, ಅಷ್ಟೇ ಇಂಟ್ರೆಸ್ಟಿಂಗ್ ಮತ್ತು ಎಂಗೇಜಿಂಗ್. ದುರಾದೃಷ್ಟ ಅಂದರೆ ಈ ಸಿನಿಮಾ 6 ವರ್ಷದ ಹಿಂದೆನೇ ರಿಲೀಸ್ ಆಗಿತ್ತು, ಆದರೆ ಈ ಸಿನಿಮಾ ರಿಲೀಸ್ ಆಗಿದ್ದೇ ಜನಕ್ಕೆ ಗೊತ್ತಾಗಿಲ್ಲ. ಇತ್ತೀಚೆಗಷ್ಟೇ ಈ ಸಿನಿಮಾದ 5ನೇ ಆ್ಯನಿವರ್ಸರಿ ಪ್ರಯುಕ್ತ ಇದನ್ನು ರಿಲೀಸ್ ಮಾಡಿದ್ರು. ಅವಾಗಂತೂ ಕೇಳೋದೇ ಬೇಡ ರೀ, ಥಿಯೇಟ್ರುಗಳೆಲ್ಲ ಹೌಸ್ಫುಲ್ಲು. ಜನಗಳಿಗೆಲ್ಲ ಯಾಕಪ್ಪ ಈ ಸಿನಿಮಾ ನಾವು ಅವಾಗೇ ನೋಡಿಲ್ಲ, ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಸಿಂಪಲ್, ಈ ಮೂವಿನ ಹೆಸರಿರೋ ಹಾಗೇನೆ ತುಂಬಾಡನ್ನು ಒಂದು ಶಾಪಗ್ರಸ್ತ ಊರಿರುತ್ತೆ. ಈ ಊರಲ್ಲಿ ಬರೀ ಇಷ್ಟೇ ಜನ, ಮಿಕ್ಕಿದೆಲ್ಲರೂ ಮನೆ ಖಾಲಿ ಮಾಡಿ ಬೇರೆಯವ್ರಿಗೆ ಹೋಗಿ ಸೆಟ್ಲ್ ಆಗಿಬಿಟ್ಟಿರ್ತಾರೆ. ಈ ಊರಲ್ಲಿ ಒಂದು ಖಜಾನೆ ಇದೆ ಅಂತ ಜನರೆಲ್ಲ ನಂಬ್ತಾ ಇರ್ತಾರೆ. ಇವ್ರುಗಳು ಆ ಖಜಾನೆನ ಹೆಂಗಾದರೂ ಮಾಡಿ ಪಡಿಬೇಕು ಅಂತ ಅಲ್ಲೇ ಕಷ್ಟಪಟ್ಟು ಹೆಂಗೋ ಜೀವನ ಮಾಡ್ತಾ ಇರ್ತಾರೆ. ಇಲ್ಲಿದಾನಲ್ಲ ಇವನೇ ನಮ್ಮ ಹೀರೋ ವಿನಾಯಕ ಅಂತ. ಒಬ್ಬ ಮನುಷ್ಯ ಅತಿ ಆಸೆಗೋಸ್ಕರ ಎಷ್ಟು ದೂರ ಹೋಗೋಕ್ಕಾಗುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇದ್ರ ಜೊತೆಗೆ ದ್ರೋಹ, ಕೋಪ, ಅಹಂಕಾರ, ದರ್ಪ, ಭಯ, ಖುಷಿ ಎಲ್ಲ ಥರ ಇಮೋಷನ್ಸು ಈ ಸಿನಿಮಾದಲ್ಲಿ ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಈ ಪಿಕ್ಚರ್ನಲ್ಲಿರೋ ಒಂದೊಂದು ಕ್ಯಾರೆಕ್ಟ್ರೂ ಒಬ್ರೊಬ್ರನ್ನ ಮೀರಿಸ್ತಾರೆ. ಈ ಪಿಕ್ಚರ್ನಲ್ಲಿ ನಿಮಗೆ 1 ನಿಮಿಷನೂ ಸ್ಕಿಪ್ ಮಾಡೋಕ್ಕಾಗಲ್ಲ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ಇದರಲ್ಲಿ ಸ್ಟೋರಿ ಇದೆಲ್ಲ ತುಂಬಾ ಡ್ರಾಮ್ಯಾಟಿಕ್ ಆಗಿ ಹೇಳಿದ್ದಾರೆ. ಇದರಲ್ಲಿ ಎಷ್ಟೊಂದು ಕ್ವಶನ್ಸ್ಗಳು ಬರುತ್ತೆ, ಅವಕ್ಕೆಲ್ಲ ಹಂತವಾಗಿ ಈ ಸಿನಿಮಾ ನೋಡ್ತಾನೆ ನಮ್ಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಇದೇ ವಿಷಯಕ್ಕೆ ಈ ಸಿನಿಮಾನ ಪದೇ ನೋಡ್ಬೇಕನ್ಸುತ್ತೆ. ಹಾಗೆ ಕೆಲವೊಂದು ಸೀನ್ಸ್ ಅಂತೂ ಎಷ್ಟು ಸಲ ರಿವೈಂಡ್ ಮಾಡಿ ನೋಡಿದ್ರೂ ಸಾಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಲೈಫ್ನ ರಿಸ್ಕ್ ತಗೊಂಡು ದೇವರನ್ನೇ ಚಾಲೆಂಜ್ ಮಾಡಿಕೊಂಡು ಅನ್ಲಿಮಿಟೆಡ್ ಹಣ ಗಳಿಸೋ ಅಂಥ ಒಂದು ಕಷ್ಟವಾದ ವಿಧಾನ ಇದು. ಇದರಿಂದ ಅವನು ಮುಂದೆ ಯಾವ್ಯಾವ ಥರ ಪರಿಸ್ಥಿತಿನ ಎದುರಿಸ್ಬೇಕಾಗತ್ತೆ ಅನ್ನೋದು ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ಹಿರಿಯರಿಂದ ಹಿಡಿದು ಕಿರಿಯರ್ವರೆಗೂ ಯಾವುದೇ ವಯಸ್ಸಿನವರು ಈ ಪಿಕ್ಚರ್ನ ನೋಡ್ಬೋದು. ಇದೊಂದು ಹಾರರ್ ಮೂವಿ ಆಗಿದ್ರೂ ಮುಂದೆ ಏನಾಗುತ್ತೋ ಅನ್ನೋ ಕುತೂಹಲ ಯಾವಾಗಲೂ ನಮ್ಮಲ್ಲಿ ಮೂಡಿರುತ್ತೆ. ಓವರ್ ಆಲ್ 100% ವರ್ತ್ ಅನಿಸುತ್ತೆ ಈ ಸಿನಿಮಾ ನೋಡೋದಕ್ಕೆ. ಹಾಗೆ ಈ ಸಿನಿಮಾ ಬಗ್ಗೆ ಇರೋ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಇರೋ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಇದೇ ಥರ ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ.